ಹಳ್ಳಿ ದುನಿಯಕ್ಕೆ ಮತ್ತೆ ಸ್ವಾಗತ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಬೋಣ. ದೇಶಾದ್ಯಂತ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನೋಟಿನ ಬಿಸಿ. ಬೆಂಗಳೂರಿನಲ್ಲಿ ಎಲ್ಲಾ ATMಗಳಲ್ಲೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ಹಾಗೆ ಹಳ್ಳಿಗಳಲ್ಲಿ ಯಾವ ರೀತಿಯಾದಂಥ ತೊಂದರೆಗಳಿದ್ದಾವೆ ಅನ್ನುವಂಥದ್ದನ್ನ ಈಗ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. 45 ದಿನ ಕಳೆದರೂ ಕೂಡ ಜನಸಾಮಾನ್ಯರಿಗೆ ಇನ್ನೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ಮೋದಿ ಅವರು ಹೇಳಿದಂತ 50 ದಿನದಲ್ಲಿ 45 ದಿನ ಈಗಾಗಲೇ ಕಳೆದು ಹೋಗ್ತಾ ಇದೆ. ಉಳಿದ ಕೆಲವೇ ದಿನಗಳಲ್ಲಿ ನೋಟಿನ ಬರ ನೀಗುತ್ತಾ. ಬರೀ 2,000 ರೂಪಾಯಿ 500 ರೂಪಾಯಿ ನೋಟ್ನಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ದಿನನಿತ್ಯದ ಖರ್ಚಿಗೆ ಬೇಕಾಗಿರುವಂಥದ್ದು ಚಿಲ್ಲರೆ ಹಣ ಸಿಗ್ತಾ ಇಲ್ಲ. ಜನಸಾಮಾನ್ಯರು ಈಗ ಪರದಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ರೈತರಿಗೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಕ್ರಿಮಿನಾಶಕ ಗೊಬ್ಬರಕ್ಕೆ ಅವಕ್ಕೆ ತೆಗೆದುಕೊಳ್ಳೋದಕ್ಕೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ರೈತರಿಗೆ ಜಾನುವಾರುಗಳಿಗೆ ಮೇವನ್ನ ಖರೀದಿ ಮಾಡೋದಕ್ಕೂ ಕೂಡ ರೈತರಿಗೆ, ಅನ್ನದಾತರಿಗೆ ಸಾಧ್ಯ ಆಗ್ತಾ ಇಲ್ಲ. ಕಾಸಿಲ್ಲ. ಹಾಲು ಉತ್ಪಾದಕರ ಕೈಗೆ ಸಿಗ್ತಾ ಇಲ್ಲ ಬಿಡಿಗಾಸು, ಅವ್ರಿಗೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ಗ್ರಾಮೀಣ ಭಾಗದ ಮಹಿಳೆಯರು ಹಣ ಇಲ್ಲದೆ ಈಗಾಗಲೇ ಕಂಗಾಲಾಗ್ಬಿಟ್ಟಿದ್ದಾರೆ. ಮಹಿಳೆಯರು ಹುಂಡಿಯಲ್ಲಿ ಕೂಡಿಟ್ಟಂತ ಹಣವನ್ನ ಕೂಡ ಈಗ ಖರ್ಚು ಮಾಡ್ತಾ ಇದ್ದಾರೆ ಬ್ಯಾಂಕ್ನಿಂದ. ಜನಸಾಮಾನ್ಯರಿಗೆ ದುಡ್ಡು ಸಿಗ್ತಾ ಇಲ್ಲ. ಓಕೆ, ಇನ್ನು ಹಾಲು ಉತ್ಪಾದಕರ ಸ್ಥಿತಿ ಏನಿದೆ ಅಂತ ನೋಡ್ಕೊಂಬರೋಣ. ಸರ್ಕಾರ ನೋಟು ನಿಷೇಧ ಮಾಡಿ ಚಿಲ್ಲರೆ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ರೈತರು, ಸಾರ್ವಜನಿಕರು ಚಿಲ್ಲರೆಗಾಗಿ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಬ್ಲಿಕ್ ಟಿವಿ ಏನು ಹಳ್ಳಿ ದುನಿಯಾ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಹಳ್ಳಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾವೀಗ ಕೋಲಾರ ತಾಲೂಕಿನ ಬೆಗ್ಲಿ ಗ್ರಾಮದಲ್ಲಿದ್ದೀವಿ. ನಾವೀಗ ಬೆಗ್ಲಿ ಗ್ರಾಮದ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದೆ ಇದ್ದೀವಿ. ಏನು ಇಲ್ಲಿ ಪ್ರತಿನಿತ್ಯ 130ಕ್ಕೂ ಹೆಚ್ಚು ರೈತರು ಇಲ್ಲಿ ಹಾಲನ್ನು ಪೂರೈಸ್ತಾರೆ. ಜೊತೆಗೆ 1300ಕ್ಕೂ ಹೆಚ್ಚು ಲೀಟರ್ ಹಾಲು ಇಲ್ಲಿ ಪೂರೈಕೆ ಆಗುತ್ತೆ. ಹಾಲು ಪೂರೈಕೆ ಮಾಡುವ ರೈತರಿಗೆ 40 ದಿನಗಳಾದರೂ ಕೂಡ ಒಂದು ಹಾಲಿನ ಬಟವಾಡೆ ಸಿಕ್ಕಿಲ್ಲ. ಏನು 40 ದಿನಗಳ ಹಾಲಿನ ಬಟವಾಡೆ ಈಗಾಗಲೇ ಏನು ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ, ಆದರೆ ರೈತರ ಕೈ ಸೇರಿಲ್ಲ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನೇ ಕೇಳೋಣ, ಯಾವ ರೀತಿಯಾದ ಸಮಸ್ಯೆ, ಏನು ಒಂದು ನೋಟಿನ ಸಮಸ್ಯೆ ಎದುರಾಗಿದೆ ಅನ್ನೋದನ್ನ. ಬಟವಾಡ ಆಗಿದೆಯಾ ಮತ್ತು ರೈತರ ಕೈ ಸೇರಿದೆಯಾ? ರೈತರ ಕೈ ಸೇರಿಲ್ಲ. ನಾವು ಬ್ಯಾಂಕ್ ಖಾತೆಗೆ ಜಮಾ ಮಾಡಿದರೆ ಅವ್ರದ್ದು ಪ್ರತಿಯೊಂದು ದಿವಸ ಹೋದ್ರು 2,000 ಸಾವಿರ ಕೊಡ್ತಾ ಇದ್ರು ಒಬ್ಬೊಬ್ಬರಿಗೆ. ಅವ್ರು ಹೋಗಿ ಖರ್ಚಿಗೆ ಆಗ್ತಾ ಇಲ್ಲ. ಇದು ಮೊತ್ತ ಏನು ಮಾಡೋಕೆ ಆಗ್ತಾ ಇಲ್ಲ ಅದರಲ್ಲಿ ಈ ಸಮಸ್ಯೆನ. ರೈತರ ಪರಿಸ್ಥಿತಿ ಹೇಗಿದೆ? ರೈತರ ಪರಿಸ್ಥಿತಿ ಅವ್ರ ಖರ್ಚಿಗೆ ಬರ್ತಾ ಇಲ್ಲ. ಹಸು ಮೇಯಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಲು ಕೂಡ ಒಂದು 200 ಲೀಟರ್ ದಿವಸಕ್ಕೆ ಕಡಿಮೆ ಆಗಿದೆ ನಮ್ದು ಉತ್ಪಾದನೆ. ಅವ್ರಿಗೂ ಊಟಕ್ಕೂ ಇಲ್ಲ, ಹಸುಗೂ ಮೇವಿಗೂ ಇಲ್ಲ. ಆ ರೀತಿ ಪರಿಸ್ಥಿತಿ ಉತ್ಪಾದನೆ ಆಗಿದೆ. ವಾರಕ್ಕೆ 4 ದಿವಸ 5 ದಿವಸ ಕೊಡ್ತಾರೆ, 2,000 ಸಾವಿರ ಕೊಡ್ತಾರೆ. ಅದರಲ್ಲಿ ಅರ್ಧ ಜೀರೋ ಅಕೌಂಟ್ ಅಂತೇಳಿ ಅಮೌಂಟ್ ಇಟ್ಕೊಂಡಿದ್ದಾರೆ. 35 ಸಾವಿರ ಬಟವಾಡ ತಗೊಂಡಿರೋನ್ಗೂ ಒಂದು ತಿಂಗಳಿಗೆ 10,000 ಸಾವಿರ ಕೊಟ್ಟಿರೋದು. ಇನ್ನು 25 ಸಾವಿರ ಅವ್ನು ಏನು ಮಾಡೋದು? ಎಲ್ಲಿಂದ ತಂದಾಕೋದು ಏನಿಂದ ಮೇವಿಗೆ? ಅದಕ್ಕೆ ಅಂದರೆ ಮೊದಲು ನಮ್ಮ ಸೊಸೈಟಿ ಕರೆಕ್ಟಾಗಿ ನಡೀತಾ ಇತ್ತು. ಯಾಕೆ ಮೋದಿ ಮಾಡೋ ಮುಂಚೆ ನಮ್ಮ ಪೇಮೆಂಟ್ ನಮ್ಮ ಕೈಗೆ ಸೇರ್ತಾ ಇತ್ತು. ಈಗ ಏನಾಗ್ಬಿಟ್ಟೈತೆ ಅಂತಂದರೆ 1.5 ತಿಂಗಳಿಂದನೂ ನಮಗೆ ಕಾಸು, ನಮ್ಮ ದುಡಿಮೆನೇ ನಮ್ಮ ಕಾಸು ಕೊಡ್ತಾ ಇಲ್ಲ. ಈಗ ನೋಡಿ, ನಮ್ಮದು 3 ಬಟವಾಡ ಹೋಗಿದೆ. 3 ಬಟವಾಡದಕ್ಕೂ ನಮ್ಮ ಒಂದು 5 ಸಾವಿರ ಕೊಟ್ಟಿರ್ಬೋದು. ಒಂದು 30-40 ಸಾವಿರಗೆ ನಾವು ಹಸುಗೆ ಹಾಕೋದಾ, ಇಲ್ಲ ನಾವು ತಿನ್ನೋದಾ, ನಾವು ಹೆಂಡತಿ ಮಕ್ಕಳು ಸಾಕೋದಾ? ಹಸುಗೆ ಹುಲ್ಲಿಲ್ಲ, ಬರಗಾಲ. ನಾವು ಯಾವ ರೀತಿ ಹುಲ್ಲು ತರಬೇಕಾದ್ರೆ ಒಂದು 50 ಸಾವಿರ 30 ಸಾವಿರ ಲೋಡಿಗೆ ಕೊಡಬೇಕು. ಆ ರೀತಿ ಆಗಿಬಿಟ್ಟು ಇವಾಗ ಇಂಡಿ ಬೂಸೋಕ್ಕೆ ಕಾಸಿಲ್ಲ. ಈ ರೀತಿ ನಮಗೂ ತೊಂದರೆ, ಹಸುಗಳು ತೊಂದರೆ ಆಗ್ಬಿಟ್ಟಿದೆ. ಈಗ ಮಾಡಿದ್ದು ತೊಂದರೆ ಆಗ್ಬಿಟ್ಟಿದೆ. ನಮ್ಗೆ ರೈತರಿಗೆ ತೊಂದರೆ ಆಗಿದೆ. ಇದಿಷ್ಟು ಏನು ಕೋಲಾರದ ಹಾಲು ಉತ್ಪಾದಕರು ಹೇಳುವಂಥ ಮಾತು. ಏನು ನೋಟು ನಿಷೇಧ ಜಾರಿ ಮಾಡಿದ್ರಿಂದಾಗಿ ಸಾಕಷ್ಟು ತೊಂದರೆ ಆಗಿದೆ. ಇಲ್ಲಿ ತನಕ ಕೂಡ ನಮ್ಮ ಕೈಗೆ ನೋಟು ಸೇರ್ತಾ ಇಲ್ಲ. ಹಾಗಾಗಿ ನಾವು ಒಂದು ಮನೆ ಒಂದು ನಿರ್ವಹಣೆ ಆಗಿರ್ಬೋದು, ಹಸುಗಳ ನಿರ್ವಹಣೆ ಆಗಿರ್ಬೋದು, ತುಂಬ ಕಷ್ಟಕರವಾಗಿದೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹಳ್ಳಿ ಚಲೋ ಕಾರ್ಯಕ್ರಮದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಆಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.